ನಾನು ಜೈರಾಜ್ ಮನೆ ಹತ್ರ ಹೋಗಿ ಅಲ್ಲಿ ಟರ್ನಿಂಗ್ ಮಾಡ್ತೀನಿ. ಶಾಂತಿ ನಗರ ಬಸ್ ಸ್ಟಾಪ್ ಇದೆಯಲ್ಲ, ಲೆಫ್ಟಿಗೆ ತಿರುಗ್ತೀನಿ. ಒಂದು 20 ಜನ ಹುಡುಗರು ಇರ್ತಾರೆ. ಏನು ಇಲ್ಲಿ ನಿಂತಿದ್ದಿ ಅಣ್ಣ, ಫಿನಿಶ್. ಏನು ಇದು? ಜೈರಾಜ್ ಶೂಟೌಟ್. ಜೈರಾಜ್ ಕುಖ್ಯಾತ ರೌಡಿ MP ಜೈರಾಜ್ ಗುಂಡಿಗೆ ಬಲಿ. ವೈರ್ಲೆಸ್ ಹೇಳ್ತಾ ಇದ್ದಾರೆ, ಜಾಕಿ ಸ್ಪೀಕಿಂಗ್ ಫ್ರಮ್ ಕಂಟ್ರೋಲ್ ರೂಮ್. ನೋಡಿ ಜೈರಾಜ್ ಕಡೆಯವರು ಯಾರು ಬರ್ತಾರೆ, ಕನಕನಪಾಳಿಗೆ ಬಂದು ಜೈರಾಜ್ ಬಾಡಿ ನೋಡ್ಕೊಂಡು ಬರ್ತೀನಿ. ಅಂದ್ರೆ ಶೂಟ್ ಆಗಿದ್ದ ಡೈರೆಕ್ಟ್ ಬಾಡಿ ನೋಡ್ತೀರಾ ಅಥವಾ ಪೋಸ್ಟ್ ಮಾರ್ಟಮ್ ಆಗಿದ್ದ ಬಾಡಿನ? ಇಲ್ಲ, ಡೈರೆಕ್ಟ್ ಬಾಡಿ. ಅಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಒಂದು 500 ಜನ ಸೇರಿದ್ರು. ಆ ಪ್ರೊಸೆಷನ್ಗೆ ಅಂತ್ಯ ಸಂಸ್ಕಾರಕ್ಕೆ ಮುಂಚೆ ಪ್ರೊಸೆಷನ್ ಬಂತು. ಆ ಪ್ರೊಸೆಷನ್ಗೆ ಕಾವಲು ಕಾಯೋದಕ್ಕೆ 250 ಜನ ಪೊಲೀಸ್ನವ್ರು, 300 ಜನ ಪೊಲೀಸ್ನವ್ರು ಇದ್ದರು. ಪಾಪ ಚಡುಪಡಿಕೆ, ಇಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಜೈರಾಜ್ ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ ಮನೆಯೊಳಗಡೆ. ಅಣ್ಣ ಟೈಮ್ ಆಯಿತು ಅಂತಾನೆ ಅವನ ತಮ್ಮ ಬಂದು ಉಮೇಶ್ ಅಂತ. ಇರೋ ಶ್ರೀಧರ್ ಬರ್ತಾರೆ, ಶ್ರೀಧರ್ ಬರಲಿ, ಇಲ್ಲಿ ಶ್ರೀಧರ್ ಬರಲಿ ಅಂತೇಳಿ. ಆಗ ಮೊಬೈಲ್ ಇಲ್ಲ, ಕಮ್ಯುನಿಕೇಷನ್ ಇಲ್ಲ. ನಾನು ಜೈರಾಜ್ ಮನೆಗೆ ಬರ್ತಾಯಿದ್ದೀನಿ, ಜೈರಾಜ್ಗೆ ಬೇಗ ಬಾಪ್ಪ ಅಂತ ಹೇಳೋದಕ್ಕೆ ಕಮ್ಯುನಿಕೇಷನ್ ಇಲ್ಲ. ಆ 25 ನಿಮಿಷ ಲೇಟ್ ಆಗಿದ್ದೆ ನಾನು ಉಳ್ಕೊಂಡಿದ್ದೆ. ಶ್ರೀಧರ್ಗೆ ಪೊಲೀಸ್ ಮೈಂಡಲ್ಲಿ ಅವ್ನು ಗೊತ್ತಿತ್ತು ಅಂತ ಕಾಣಿಸುತ್ತೆ, ಅದಕ್ಕೆ ಪರ್ಪಸ್ಸಾಗಿ ಲೇಟಾಗಿ ಹೋಗಿದ್ದಾರೆ. ಆ ಹೈಯರ್ ಆಫೀಸರ್ಸ್ ಎಲ್ಲ ಬುಕ್ ಆಗಿರ್ತಾರೆ. ಜೈರಾಜು ಮುಗಿಸ್ತೀವಿ ನಾವು ಒಂದು ಕಂಡೀಷನ್ ಮೇಲೆ, ಯಾವುದೇ ಕಾರಣಕ್ಕೂ ಅರ್ಧ ಮುಕ್ಕಾಲು ಗಂಟೆಗಳ ಕಾಲ ವಿಷಯ ಎಲ್ಲೂ ಹೊರಗಡೆ ಬರಬಾರ್ದು. ಅಣ್ಣ ನಾನು ಬರ್ತೀವಿ, ಕುತ್ಕೊಳ್ಳ ಸುಮ್ಮನೆ ಲೋಪ ಬಿಡಿ. ಅವನಿಗೆ ಬೂಟ್ ತೊಗೊಂಡವನಿಗೆ ಸುಮ್ಮನೆ ಕೂತಿರ್ಬೇಕು. ನೀನು ಹಾಕ್ಕೊಂಡಿದ್ರೆ ಕೊಟ್ಬಿಟ್ಟಿನ ಸಲ ಆಚೆ ಕೆಲಸವನ್ನು ಮಾತಾಡೋಂಗಿರಲಿಲ್ಲ ಅವನ ಹತ್ರ. ಜೈರಾಜ್ ಮುಂದೆ ಶ್ರೀಧರ್ ಮಾತಾಡ್ತಾ ಇದ್ದಾರೆ, ಇನ್ನೊಂದು 4 ಜನ ಲಾಯರ್ಗಳು ಕೂತ್ಕೊಂಡಿದ್ದಾರೆ. ಏನು ನೀನು ಬರ್ತೀಯಾ, ಬಂದು ಏನು ಮಾಡ್ತೀಯ ನೀನು ಹಾಕ್ಕೊಂಡು ಹೋಗ್ಬಿಟ್ಟು ಬಾಯಿ ಮಾತಾಡಿ ನನ್ನ ಜೊತೆ ಬರ್ತೀಯ ನೀನು ಎಲ್ಲ. ಇಡೀ ಒಂಥರ ಪಿನ್ ಡ್ರಾಪ್ ಸೈಲೆನ್ಸ್ ಅಂತೀವಲ್ಲ, ಪಿನ್ ಡ್ರಾಪ್ ಸೈಲೆನ್ಸ್. ಹೇಳ್ದಷ್ಟು ಕೇಳಬೇಕು. ಎಲ್ಲ ಆಯ್ತೇನೋ, ನಿಂದಾಯ್ತೇನೋ, ಇನ್ನೊಂದು ಕೊಟ್ಟರು ಜೋಬಲ್ಲಿ ಇಟ್ಕೊಂಡು ಹೋಗ್ತಾಯಿದ್ರು, ನಿಂದಾಯ್ತೇನೋ ಹೋಗಿ. ಎಲ್ಲ ಖಾಲಿಯಾಗಿ ಸ್ಕ್ರೂಟ್ನಿ ಮಾಡಿ ಎಷ್ಟು ಜನ ಬೇಕೋ ಅಷ್ಟು ಜನ ಕೂತ್ಕೊಂಡು, ಶ್ರೀಧರ್ ಯಾರೂ ಬೇಡ, ಉಮೇಶ ಹೋಗು ಹೊರಗಡೆ ಹೋಗು, ಅವನ ತಮ್ಮ ಬೆಳಿಗ್ಗೆ ರೆಡಿಯಾಗಿ 6 ಗಂಟೆ 6:30 ಗಾಡಿ ರೆಡಿ ಮಾಡು, ಹೋಗಿ ಕ್ಲೀನ್ ರೆಡಿ ಮಾಡಿ ಇಟ್ಕೊ. ಬೆಳಿಗ್ಗೆ ಸಿದ್ದಾಪುರ ಸ್ಟೇಷನ್ ಲಾಸ್ಟ್ ಸಿಗ್ನೇಚರ್ ಇವತ್ತೇನೆ, ನಾಳೆಯಿಂದ ಹೋಗೋಂಗಿಲ್ಲ, ಕೋರ್ಟ್ಕೋಬೇಕು ನಾನು. ಬೆಳಿಗ್ಗೆ ಶ್ರೀಧರ್ ನೀನು ಬರಬೇಕಪ್ಪ ಜೊತೆಗೆ. ಅವನಿಗೆ ಒಂದು ನಮ್ಮ ಕಡೆ ಎಲ್ಲ ಏನು ಅಂದರೆ ಮಾರಲ್ ಸಪೋರ್ಟ್ ಅಂತ. ನಾವೇನು ಲಾಯರ್ ಅಷ್ಟು ಕೂಡ ಓದೋನಲ್ಲ ನಾನು, ಅಥವಾ ಉತ್ಕೃಷ್ಟವಾದ ಪತ್ರಕರ್ತನೂ ಅಲ್ಲ, ಇಲ್ಲ ದೇಹ ಕೊಟ್ಟ ಬಾಹುಬಲಿನೂ ಅಲ್ಲ, ಯಾವ ಬಲಿನೂ ಅಲ್ಲ. ಆದರೂ ಒಂದು ಮಾರಲ್ ಸಪೋರ್ಟ್ ಅಂದರೆ ಒಬ್ಬ ಲಾಯರು ಪತ್ರಕರ್ತ ಜೊತೆಲಿದ್ದಾನೆ. ಅವನು ಲಾಯಲ್ ಅಡ್ವೊಕೇಟ್ ವರ್ಧಮಾನಯ್ಯ ಅಂತೇಳಿ, ನೀವಿಬ್ಬರು ಬರಲೇಬೇಕು ಅಂತ. ಸರಿ, ನಾನು ಹಿಂದಿನ ದಿವಸ ತೊಗೊಂಡಿದ್ದ ಆಹಾರ ಏಳಿಸ್ತಾ ಇಲ್ಲ. ನಮ್ಮ ಮಿಸಸ್ ಎಬ್ಬಿಸ್ತಾರೆ 5 ನಿಮಿಷ ಅಂತ ತಿರ್ಗಾ ಮಲಗೋದು. ಅದು ಅನುಭವಿಸಿದವ್ರು ಗೊತ್ತು, ಅವ್ರಿಗೆ ಗೊತ್ತಿರುತ್ತೆ. ತಿರ್ಗಾ ಎಬ್ಬಿಸ್ತಾರೆ, 5 ನಿಮಿಷ ಎದ್ಬಿಡ್ತೀನಿ. ಕಡೆಗೆ ಭಾಳ ತೊಗೊಂಡು 7 ಗಂಟೆಗೆ ಕಣ್ಣು ಬಿಡ್ತೀನಿ. ಇದು ಸ್ನಾನ ಮಾಡಿರಿ, ಬಿಸಿನೀರು ಇಟ್ಟಿದ್ದೀನಿ, ಸ್ನಾನ ಮಾಡಿರಿ. ಇಲ್ಲ ಜೈರಾಜ್ ಕಾಯ್ತಾ ಇದ್ದಾರೆ ಅಂತ ಹೇಳ್ತೀರಲ್ರಿ, ಹೋಗ್ತೀನಿ ಬೆಳೆ ಹೋಗೋವ್ರಿಗೂ. ನಾನು ಹೋಗೋವ್ರಿಗೂ ಜೈರಾಜ್ ಹೋಗಲ್ಲ, ನಾನು ಹೋದ್ಮೇಲೆ ಜೈರಾಜನ್ನು ಕರ್ಕೊಂಡು ಹೋಗೋದು. 7 ಗಂಟೆವರೆಗೂ ಜೈರಾಜ್ ಕಾಯ್ತಾರೆ ನನಗೆ. ನಾನು 7 ಗಂಟೆಗೆ ಸ್ನಾನ ಮಾಡಲ್ಲ, 2 ಬಕೆಟ್ ತಣ್ಣೀರು ಹುಯ್ಕೊಳ್ತೀನಿ, ಪ್ಯಾಂಟು ಶರ್ಟು ಹಾಕ್ಕೊಳ್ತೀನಿ. ಅದೇ ಲೂನಾ. ಆ ಲೂನಾ ಮಾತ್ರ ಕಣ್ಣು ಕಟ್ಟಿದ್ದು ಕುದುರೆ ಥರ ಓಡ್ತಾ ಇರುತ್ತೆ. ನಾನು ಡ್ರೈವರ್ ಕೂತಿದ್ದೀನಿ ಅಂತ ನನಗೆ ಇಲ್ಲ. ಫಾಸ್ಟ್ ಆಗಿನ ಕಾಲಕ್ಕೆ 35 ವರ್ಷಗಳಿಂದ ಬ್ಯಾಂಗ್ಳೂರು ತುಂಬ ಸೈಲೆಂಟ್ ಆಗಿರುತ್ತೆ. ಬರ್ರಂತ ಹೋಗ್ತೇನೆ. ನಾನು ಜೈರಾಜ್ ಮನೆ ಹತ್ರ ಹೋಗಿ ಅಲ್ಲಿ ಟರ್ನಿಂಗ್ ಮಾಡ್ತೀನಿ. ಶಾಂತಿ ನಗರ ಬಸ್ ಸ್ಟಾಪ್ ಇದೆಯಲ್ಲ, ಲೆಫ್ಟಿಗೆ ತಿರುಗ್ತೀನಿ. ಒಂದು 20 ಜನ ಹುಡುಗರು ಇರ್ತಾರೆ. ಯಾಕೋ ಇಲ್ಲಿ ನಿಂತಿದ್ದೀರಿ, ನನಗೇನೂ ಗೊತ್ತಿಲ್ಲ. ಇನ್ನೂ ರಾತ್ರಿಯಿಂದ ಇದ್ದೀನಿ, ಹಗಲಾಗಿರೋದು ಹೆಂಗೆ ಗೊತ್ತಿಲ್ಲ ನನಗೆ. ಏನು ಇಲ್ಲಿ ನಿಂತಿದ್ದೀರಿ ಅಣ್ಣ, ಫಿನಿಶ್. ಏನು ಇದು? ನಾನು ಕರೆಕ್ಟಾಗಿ 7:15 ಹೋಗ್ತೀನಿ ಶಾಂತಿಯ ಅವ್ರ ಮನೆ ಟರ್ನಿಗೆ, ಅವ್ರ ಮನೆಗೆ ಹೋಗೋಣ ಅಂತ ಹೋಗ್ತಾ ಇರ್ತೀನಿ. ಅಲ್ಲೇ ಅಡ್ಡ ಕಟ್ತಾರೆ ಹುಡುಗರು. ಇಲ್ಲ ಅಣ್ಣ, ಯಾಕೋ ಅರ್ಧ ಗಂಟೆ ಆಯ್ತಣ್ಣ ಹೋಗಿ. ಅರ್ಧ ಗಂಟೆ ಇಲ್ಲ, 10 ನಿಮಿಷ ಆಯಿತು. ಏನಾಯಿತು? ಸರಿ ಒಂದು ಕೆಲಸ ಮಾಡಿ ಅಣ್ಣ, ನೀವು ಬರ್ತೀವಿ, ಕೂತ್ಕೊಳ್ಳಿ, ಹಿಂದ್ಗಡೆ ಕೂತ್ಕೊಳ್ಳಿ ಅಂತ ಅವ್ನ ಗಾಡಿ ಓಡಿಸ್ಕೊಂಡು ಸೀದಾ ಸ್ಪಾಟಿಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲ, ಒಂದು ಕಿಲೋಮೀಟ್ರಿಂದ ಒಳಗಡೆ ಯಾರನ್ನೂ ಬಿಡ್ತಾಯಿಲ್ಲ. ಆ ಸ್ಪಾಟಿಗೆ ಕರ್ಕೊಂಡು ಹೋಗ್ತಾನೆ. ಪರಿಚಯ ಇರ್ತಾರೆ. ಅಲ್ಲಿಂದ ವೈರ್ಲೆಸ್ ಮೆಸೇಜ್ ಬರ್ತಾ ಇರುತ್ತೆ. ಅವಾಗಿನ್ನೂ ಅದೇ ಮೊಬೈಲ್ ಇದೆಲ್ಲ ಬರೀ ಇವರಿಗೆ ವಾಕಿ ಟಾಕಿ, ಅದನ್ನೇ ವೈರ್ಲೆಸ್ ಅಂತೀವಿ. ಮೆಸೇಜ್ ಬರ್ತಾ ಇರುತ್ತೆ. ಆವತ್ತು ನಾನು ಹೋಗಿದ್ದು ಲೇಟ್ ಆಗಿದ್ದರಿಂದ ಹೆಚ್ಚು ಕಡಿಮೆ ಒಂದು 20ರಿಂದ 25 ನಿಮಿಷ ಲೇಟ್.
ನನಗೋಸ್ಕರ ವೆಯ್ಟ್ ಮಾಡಿದ್ದಾನೆ ಜಯರಾಜ್. ಇಲ್ಲಿ ಅರ್ಜೆಂಟು, ಅಷ್ಟರೊಳಗಡೆ ಹೋಗಿಲ್ಲ ಅಂದರೆ ಪೊಲೀಸ್ನವ್ರು ಬೆಂಡೆತ್ತಾರೆ. ಆ ಟೈಮಲ್ಲಿ ಬಂದು ಸಿಗ್ನೇಚರ್ ಮಾಡಿಬಿಡ್ಬೇಕು. ಇಲ್ಲಿ ಶ್ರೀಧರ್ ಬರಲಿ ಅಂತೇಳಿ. ಆಗ ಮೊಬೈಲ್ ಇಲ್ಲ, ಕಮ್ಯುನಿಕೇಷನ್ ಇಲ್ಲ. ನಾನು ಜಯರಾಜ್ ಮನೆಗೆ ಬರ್ತಾಯಿದ್ದೀನಿ, ಜಯರಾಜ್ಗೆ ಬೇಗ ಬಾಪ ಅಂತ ಹೇಳೋದಕ್ಕೆ ಕಮ್ಯುನಿಕೇಷನ್ ಇಲ್ಲ. ಎಂಥ ಸಂದಿಗ್ಧ ಪರಿಸ್ಥಿತಿ ಆಗಿನ ಕಾಲದಲ್ಲಿ. ಪಾಪ ಚಡುಪಡಿಕೆ, ಇಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಜಯರಾಜ್ ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ ಮನೆಯೊಳಗಡೆ. ಅಣ್ಣ ಟೈಮ್ ಆಯಿತು ಅಂತಾನೆ ಅವನ ತಮ್ಮ ಬಂದು ಉಮೇಶ್ ಅಂತ ಹೇಳೋ, ಶ್ರೀಧರ್ ಬರ್ತಾರೆ, ಶ್ರೀಧರ್ ಬರಲಿ. ಅಷ್ಟು ಲಾಯರ್ ಬಂದುಬಿಟ್ಟಿರ್ತಾನೆ. ಸರಿ ಇನ್ನಾಗಲ್ಲ ಅಂಥೇಳಿ ಶ್ರೀಧರ್ ಬಂದರೆ ಡೈರೆಕ್ಟಾಗಿ ಅಲ್ಲಿ ಕಳಿಸ್ಬಿಡಪ್ಪ. ಆಯಿತು. ನನಗೆ ಇನ್ನು ಜಯರಾಜ್ ಮನೆಯವರು ಹೋಗಲ್ಲ, ಅಲ್ಲೇ ಕಾರ್ನರ್ನಲ್ಲೇ ವಿಷಯ ಗೊತ್ತಾಗ್ಬಿಡುತ್ತೆ. ಅವ್ನು ನನ್ನ ಪರಿಸ್ಥಿತಿ ನೋಡಿ, ಸರ್ ನೀವು ಹಿಂದೆ ಕೂತ್ಕೊಳ್ಳಿ ಅಣ್ಣ, ನಾನು ಓಡಿಸ್ತೀನಿ ಅಂತೇಳಿ ಕರ್ಕೊಂಡು ಹೋಗ್ತಾನೆ. ಆ ಸ್ಪಾಟ್ಗೆ ಹೋಗ್ತಾನೆ. ಆ 25 ನಿಮಿಷ ಲೇಟಾಗಿದ್ದೆ ನಾನು ಉಳ್ಕೊಳ್ತಾ ಇದ್ನೋ ಹಂಗೋ ಬದುಕ್ತಾ ಇದ್ನೋ ಗೊತ್ತಿಲ್ಲ. ಶೂಟೌಟ್ ಆಗುತ್ತೆ. ಲಾಲ್ಬಾಗ್ ವೆಸ್ಟ್ ಗೇಟ್ ಹತ್ತೀವಿ, ಅದಕ್ಕೆ ಈಸ್ಟ್ ಗೇಟ್ ಪೂರ್ವ ಬಾಗಿಲು, ಪಶ್ಚಿಮ ಬಾಗಿಲು ಬಸವನಗುಡಿ ಕಡೆ ಇರೋದು. ಈ ಕಡೆ ಮಾವಳ್ಳಿ ಟಿಫಿನ್ ರೋಡು, ಡಬಲ್ ರೋಡ್ ಕಡೆ ಇರೋದು ಮೇಯ್ನ್ ಗೇಟ್ ಅಂತೀವಿ. ಉತ್ತರದ ಬಾಗಿಲು ಇದು ದಕ್ಷಿಣದ ಬಾಗಿಲು ಕನಕನಪಳ್ಳಿಯ ಗೇಟು, ಅದೇ ವಿಜಯ ಕಾಲೇಜ್ ಇದೆಯಲ್ಲ ಅದ್ರ ಬ್ಯಾಕ್ ಸೈಡ್ ಬರುತ್ತೆ. ನೆಕ್ಸ್ಟ್ ನೀವು ಹೋಗಲೇ ಇಲ್ಲ ಆ ಜಾಗಕ್ಕೆ, ಶೂಟೌಟ್ ಆಗಿದ್ದ ಜಾಗಕ್ಕೆ? ಶೂಟೌಟ್ ಜಾಗ ಯಾರನ್ನೂ ಬಿಡಲಿಲ್ಲ. ಹಾಗೂ ನಾನು ಹಠ ಮಾಡಿ ನಾನು ಯಾರು ಕರ್ಕೊಂಡು ಹುಡುಗನ್ನ ಬಿಡಲಿಲ್ಲ. ಆಮೇಲೆ ಅದೇ ಒಬ್ಬ ನನಗೆಲ್ಲ ಸಬ್ ಇನ್ಸ್ಪೆಕ್ಟರ್ಗಳು ಆಗಿನ ಕಾಲಕ್ಕೆ ಆತ್ಮೀಯರು. ಆಗ ವೈರ್ಲೆಸ್ ಬರ್ತಾಯಿದೆ. ನಾನು ಕೇಳಿಸ್ಕೊಂಡೆ, ಶ್ರೀಧರ್ ಕೇಳಿಸ್ಕೊಂಡು ಅಂತಂದ ನಮ್ಮ ಫ್ರೆಂಡು. ಏನು ಸಿಂಗ್ ಅಂದೆ, ನೋಡಿ ಬಾಯಿನಲ್ಲಿ ಸಿಂಗ್ ಅಂತ ಬಂದ್ಬಿಡ್ತು. ಯಾವ ಸಿಂಗ್ ಅಂತ ಹೇಳೋದು. ಶ್ರೀಧರ್ ಅಲ್ಲಿ ವೈರ್ಲೆಸ್ ಹೇಳ್ತಾ ಇದ್ದಾರೆ, ಜಾಕಿ ಸ್ಪೀಕಿಂಗ್ ಫ್ರಮ್ ಕಂಟ್ರೋಲ್ ರೂಮ್. ನೋಡಿ ಜಯರಾಜ್ ಕಡೆಯವರು ಯಾರು ಬರ್ತಾರೆ, ಹೂ ಎವರ್ ಹೇ ಮೇ ಬಿ, ಜಯರಾಜ್ ಕಡೆ ಅಸೋಸಿಯೇಟ್ಸ್ ಆಗಿರ್ಬೋದು, ಜಯರಾಜ್ ಸ್ನೇಹಿತರಾಗಿರ್ಬೋದು, ಪತ್ರಕರ್ತರು ಅಂತ ಹೇಳ್ಕೊಂಡು ಬರ್ಬೋದು, ಲಾಯರ್ಗಳು ಅಂತ ಹೇಳ್ಕೊಂಡು ಬರ್ಬೋದು, ಇನ್ನು ಯಾರೇ ಬಂದರೂ ಕೂಡ ಈ ಒಂದು ಗೇಟಿಂದ ಒಳಗಡೆ ಬಿಡಬೇಡಿ. ಶ್ರೀಧರ್ ಕೇಳಿಸ್ಬಿಡಿ ಯಾರನ್ನು. ಆಮೇಲೆ ಎರಡನೇದು, ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ನ್ಯೂಸ್, ಯಾರಾದರೂ ಎದುರು ಮಾತಾಡಿದ್ರೆ ಅವ್ರನ್ನ ಹತ್ತಿರದ ಪೊಲೀಸ್ ಸ್ಟೇಷನಲ್ಲಿ ಡಿಟೈನ್ ಮಾಡಿ. ಡಿಟೈನ್ ಅನ್ನೋ ಪದ ಏನು ಅಂದರೆ ಅರೆಸ್ಟ್ ಮಾಡಿ ಅಂತಲ್ಲ, ಹೊಡೀರಿ ಬಡೀರಿ ಅಂತಲ್ಲ, ಅವ್ರ ಸೇಫ್ಟಿಗೆ ಒಬ್ಬ ಲಾಯರೇ ಬರ್ತಾನೆ. ನಾನು ಆ ಸ್ಪಾಟ್ಗೆ ಹೋಗ್ಬೇಕ್ರಿ, ಸರ್ ಬಿಡೋಲ್ಲ. ಯಾಕ್ರಿ ಬಿಡೋಲ್ಲ? ಸರ್ ಕಮಿಷನರ್ ಆರ್ಡ್ರ್ ಆಗಿದೆಯಾ? ಆಮೇಲೆ ತಿರ್ಗಾ ಕಂಟ್ರೋಲ್ ರೂಮ್ಗೆ ಅವನೇ ಇನ್ಸ್ಪೆಕ್ಟರ್ ಮತ್ತೆ ರಿಪೀಟ್ ಮಾಡಿ ನೋಡಿ, ಯಾರೇ ಆಗಿರಲಿ, ಜಯರಾಜ್ ಕಡೆ ಸಂಬಂಧಿಕರಾಗಿರಲಿ, ಸ್ನೇಹಿತರಾಗಲಿ, ಆತ್ಮೀಯರಾಗಲಿ, ಒಡನಾಡಿರಾಗಲಿ, ಪತ್ರಕರ್ತರಾಗಲಿ, ವಕೀಲರಾಗಲಿ, ಬೇರೆ ವೈದ್ಯರೇ ಆಗಿರಲಿ, ಬೇರೆ ಯಾರೇ ಆಗಿದ್ದರೂ ಕೂಡ ಆ ಸ್ಪಾಟ್ವರೆಗೂ ಯಾರನ್ನೂ ಬಿಡಬೇಡಿ. ಯಾರಾದರೂ ಸ್ವಲ್ಪ ಏನಾದರೂ ವಿರೋಧವಾಗಿ ನಡ್ಕೊಂಡ್ರೆ ಅವ್ರನ್ನ ಹತ್ತಿರದ ಪೊಲೀಸ್ ಸ್ಟೇಷನ್ಲಿ ಕರ್ಕೊಂಡು ಕೂರಿಸ್ಕೊಳ್ಳಿ. ಅವರಿಗೆ ಮನವರಿಕೆ ಮಾಡಿಕೊಡಿ, ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತಾ ಇರೋದು ನಿಮ್ಮ ಸೇಫ್ಟಿಗೋಸ್ಕರ. ನಿಮ್ಮ ಸೇಫ್ಟಿಗೆ ನೀವು ಸಾಯಂಕಾಲದವರೆಗೂ ಕೂತೀರಿ, ಊಟ ತಿಂಡಿ ತಂದು ಕೊಡ್ತೀವಿ ಅಂತ. ಹಾಗೂ ನಾನು ಬಂದು ಕನ್ವಿನ್ಸ್ ಮಾಡಿ ಲಕ್ಷಂದ್ರ ಗೇಟಿಗೆ ಬಂದು, ಅಲ್ಲಿಂದ ಮೆಂಟಲ್ ಹಾಸ್ಪಿಟ್ಲ್ ಆ ಕಡೆಯಿಂದ ಬಂದು ಕನಕನಪಳ್ಳಿಗೆ ಬಂದು ಜಯರಾಜ್ ಬಾಡಿ ನೋಡ್ಕೊಂಡು ಬರ್ತೀನಿ. ಅಂದ್ರೆ ಶೂಟ್ ಆಗಿದ್ದ ಡೈರೆಕ್ಟ್ ಬಾಡಿ ನೋಡ್ತೀರಾ ಅಥವಾ ಪೋಸ್ಟ್ ಮಾರ್ಟಮ್ ಆಗಿದ್ದ ಬಾಡಿನ? ಇಲ್ಲ, ಡೈರೆಕ್ಟ್ ಬಾಡಿ. ಅಂದ್ರೆ ಅವ್ರನ್ನ ಡೆತ್ ಮಾಡಿ ಎಷ್ಟು ಗಂಟೆಗಳವರೆಗೂ ಅಲ್ಲೇ ಇರುತ್ತೆ ಸರ್ ಬಾಡಿ? ಅದು ಕಾರೊಳಗೆ ತೆಗೆಯಲ್ಲ? ಅಲ್ಲೇ ಇರುತ್ತೆ ಅಂತ ಹೇಳಿದ್ರೆ ಹೈಯರ್ ಆಫೀಸರ್ ಬಂದು ಅದನ್ನು ಡೈರೆಕ್ಷನ್ಸ್ ಕೊಡಬೇಕು. ಆ ಹೈಯರ್ ಆಫೀಸರ್ಸ್ ಎಲ್ಲ ಬುಕ್ ಆಗಿರ್ತಾರೆ. ಜಯರಾಜು ಮುಗಿಸ್ತೀವಿ ನಾವು ಒಂದು ಕಂಡೀಷನ್ ಮೇಲೆ, ಯಾವುದೇ ಕಾರಣಕ್ಕೂ ಮುಕ್ಕಾಲು ಗಂಟೆಗಳ ಕಾಲ ವಿಷಯ ಎಲ್ಲೂ ಹೊರಗಡೆ ಬರಬಾರ್ದು. ಬಾಯಿಂದ ಬಾಯಿಗೆ ಹರಡುತ್ತೆ. ಅವತ್ತಾಗಲೇ ಬೆಳಿಗ್ಗೆ ಶೂಟ್ ಹೋದಾಗ 7 o'clock ಆಗಿರೋದ್ರಿಂದ ಆವತ್ತಿನ ಪತ್ರಿಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಬೆಳಿಗ್ಗೆ ಪತ್ರಿಕೆಯಲ್ಲಿ ಅದಾಗಲೇ ಬೆಳಗಿನ 3 ಗಂಟೆಗೆ ಪ್ರಿಂಟ್ ಆಗಿಬಿಟ್ಟಿರುತ್ತೆ. ಈವ್ನಿಂಗ್ ಪತ್ರಿಕೆ ಯಾವತ್ತು ಸಾಮಾನ್ಯವಾಗಿ ಒಂದು 5,000 ರೂಪಾಯಿ ಹೋಗ್ತಾಯಿತ್ತು. ಸಂಧ್ಯಾವಾಣಿ ಏಕೈಕ ಪತ್ರಿಕೆ ಇದ್ದಿದ್ದು. ಆವತ್ತು 1 ಲಕ್ಷ ಪ್ರಿಂಟ್ ಆಗಿದೆ. 1 ಲಕ್ಷ. ಯಾಕೆಂದ್ರೆ ಬೇರೆ ಆಲ್ಟರ್ನೇಟಿವ್ ಇಲ್ಲ. ಇವನ್ ಮೊಬೈಲ್ ಇಲ್ಲ, ಯಾವುದೋ ಟ್ರಾನ್ಸಿಸ್ಟರ್ಗಿಂತ ಎಷ್ಟು ಬರ್ತಾರೆ. ಟೆಲಿವಿಷನ್ನೂ ಇಲ್ಲ, ಟಿ ವಿನೂ ಬಂದಿರಲಿಲ್ಲ ಆಗ. ಈ ಡೇಟ್ಗೆ ಟಿ ವಿನೂ ಇಲ್ಲ. ಯಾವುದೋ ಒಂದು ಸೆಟ್ ಬರ್ತಾಯಿತ್ತು ಅಂತ ಕಾಣಿಸುತ್ತೆ. ನನ್ನ ಜ್ಞಾಪಕ ಇದ್ದಂಗೆ ಬರೀ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿನೂ, ಕಲರ್ ಟಿ ವಿ ಬಂದಿರಲಿಲ್ಲ. ಒಂದೇ ಒಂದು ಸ್ಟೇಷನ್ ಬರೋದು, ಡೆಲ್ಲಿಯಿಂದನೂ ಎಲ್ಲ ಬಂದಿರೋದು. DD1 DD ದೂರದರ್ಶನ್, ಅದೊಂದೇ ಬರ್ತಾಯಿದ್ದಿದ್ದು.
ಪ್ರಚಾರನೇ ಆಗಿರಲಿಲ್ಲ. ಅಷ್ಟೊತ್ತಿಗೆ ಸಾಯಂಕಾಲ ಹೊತ್ತಿಗೆ ಒಂದು ಸತಿ 5,000 ಪ್ರಿಂಟ್ ಮಾಡಿ ಕಳಿಸ್ತಾನೆ. ಸರ್ ಇನ್ನೂ ಖಾಲಿ ಆಯಿತು, ಇನ್ನೊಂದು 5,000 ಮಾಡಿಯಪ್ಪ ಮಣಿ ಅಂತ ಎಡಿಟರ್ ನನ್ನ ಫ್ರೆಂಡೇ ಸಂಜೀವನಿ, ಇನ್ನೊಂದು 10,000 ಹಾಕಪ್ಪ, ಇನ್ನೊಂದು 5,000 ಹಾಕು. ಅವನೇ ಹೇಳ್ದ 1,20,000 ಕಾಪಿ ಸೋಲ್ಡ್ ಔಟ್. ಬಿಕಾಸ್ ಕಮ್ಯುನಿಕೇಷನ್ ಇರಲಿಲ್ಲ ಆಗ. ಸಂಜೀವನಿ ಜಯರಾಜ್ ಶೂಟೌಟ್, ಜಯರಾಜ್ ಕುಖ್ಯಾತ ರೌಡಿ MP ಜಯರಾಜ್ ಗುಂಡಿಗೆ ಬಲಿ. ಇಷ್ಟೇ. ಆ ಹೆಡ್ಡಿಂಗ್ ನೋಡಿದ ತಕ್ಷಣ ಎಂತೆಂಥವ್ರಿಗೂ ಥ್ರಿಲ್ಲು ಆಗಿನ ಕಾಲೇಜ್ ಸ್ಟೂಡೆಂಟ್ಗಳಿಗೆ, ಯಂಗ್ಸ್ಟರ್ಸ್ಗೆ ಮೈ ನೆವರ್ ಹೇಳ್ಬಿಡ್ತು. ನೀವು ಬರೀನಿಲ್ವಾ ಸರ್ ಗರೀಬಿ ಹಟಾವದಲ್ಲಿ? ಗರೀಬಿ ಹಟಾವದಲ್ಲಿ ನೀವು ಬರೀನಿಲ್ವಾ? ಅವತ್ತೇ ಲಾಸ್ಟ್ ಆಯ್ತಾ ಪತ್ರಿಕೆ? ಬಹುಶಃ ಅವತ್ತೇ ಲಾಸ್ಟ್. ಅದಾದ್ಮೇಲೆ ನೀವು ಪ್ರಿಂಟೇ ಮಾಡಲಿಲ್ಲ, ಒಂದು ಆರ್ಟಿಕಲ್ನ ಬರೀಲಿಲ್ಲ. ಪ್ರಿಂಟ್ ಮಾಡಿ ಕಾಸು ಕೊಡಬೇಕದ. ಕಾಸು ಕೊಡೋರು ಹೋದ್ಮೇಲೆ ಪ್ರಿಂಟ್ ಯಾರು ಮಾಡಿಕೊಡ್ತಾರೆ? ಅವತ್ತೇ ಆಫೀಸು ಕ್ಲೋಸ್ ಆಯಿತು. ನಾನು ಹೋಗೋದು ಬಿಟ್ಟೆ. ನನಗೂ ಆತ್ಮೀಯ ಪೊಲೀಸ್ ಫ್ರೆಂಡ್ಸ್ ಎಲ್ಲ ಇದ್ದರು. ಭಾಳ ಜನಕ್ಕೆ ಅನುಮಾನ ಬಂತು ಶ್ರೀಧರ್ಗೆ ಪೊಲೀಸ್ ಮೈಂಡಲ್ಲಿ ಅನ್ನು ಗೊತ್ತಿತ್ತು ಅಂತ ಕಾಣಿಸುತ್ತೆ. ಅದಕ್ಕೆ ಪರ್ಪಸಾಗಿ ಲೇಟಾಗಿ ಹೋಗಿದ್ದಾರೆ. ಆಬ್ವಿಯಸ್ಲಿ ಹಂಗೆ ಅನ್ಕೊಳ್ತಾರೆ ಸರ್. ಅಂದ್ಕೊಂಡಿದ್ರು. ಆದರೆ ಸತ್ಯ ನನಗೆ ಗೊತ್ತು. ನನ್ನ ಆ ಸ್ಥಿತಿಲಿ ನೋಡಿದ ಪೊಲೀಸ್ ಆಫೀಸರ್ಸಿಗೆ ಗೊತ್ತು. ಆಮೇಲೆ ಆ ಇಂಟೆಲಿಜೆನ್ಸ್ನವನು ಯಾವತ್ತೂ ಇಬ್ಬರು ಪೊಲೀಸ್ನವ್ರು ಜಯರಾಜ್ ಮನೆ ಮುಂದೆನೇ ಹಾಕ್ಬಿಡ್ತಾಯಿದ್ರು. ಅವರು ಬೀಡಿನೋ ಸಿಗರೇಟೋ ಸೇತ್ಕೊಂಡು ಅಲ್ಲಿ ಕಲ್ ಮೇಲೆ ಎಲ್ಲೋ ಕೂತಿರೋರು. ಅವರು ಪೊಲೀಸ್ನವರು, ಇಂಟೆಲಿಜೆನ್ಸ್ ಕ್ರೈಮ್ ಪೊಲೀಸ್ನವರು. ಅವನ 5 ನಿಮಿಷಕ್ಕೆ ಅವನು ವಾಕಿಟಾಕಿಲಿ ಇನ್ಫಾರ್ಮೇಷನ್ ಕೊಡೋದು ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ಗೆ. ಸರ್ ಆ ಅಡ್ವೊಕೇಟು ವಾಸು ಅಂತ ಬಂದಿದ್ದಾರೆ. ಇನ್ನೊಂದು 5 ನಿಮಿಷ. ಸರ್ ಜಾಕಿ ಸ್ಪೀಕಿಂಗ್. ಜಯರಾಜ್ ಅವ್ರ ಮನೆ ಹತ್ರದಿಂದ ನಿಧಾನವಾಗಿ ಗಾರಿಗೆ ಗೊತ್ತಿದ್ದಂಗೆ. ಸರ್ ಇನ್ನೊಬ್ಬರು ಅಡ್ವೊಕೇಟ್ ಬಂದರು. ಸರ್ ಇನ್ನೊಬ್ಬ ಅಸೋಸಿಯೇಟ್ ಯಾರೋ ಬಂದ. ಎಲ್ಲ ಇನ್ಫಾರ್ಮೇಷನ್ ಪಾಸ್ ಆಗ್ತಿತ್ತು. ಶ್ರೀಧರ್ ಬಂದರು. ಯಾವ ಶ್ರೀಧರಪ್ಪ? ಇಬ್ಬರಿದ್ದಾರೆ. ಸಚಿವ ಶ್ರೀಧರ್, ಇನ್ನೊಬ್ಬ ಶ್ರೀಧರ ಏನೋ ಅಗ್ನಿ ಶ್ರೀಧರ. ಅಂತ್ಯ ಸಂಸ್ಕಾರ ಎಲ್ಲ ಆಯ್ತು ಸರ್? ವಿಲ್ಸನ್ ಗಾರ್ಡನ್ ಫ್ಯಾಮಿಲಿ ಎಲ್ಲ ಸೇರಿತ್ತು. ಅಂದಾಜು ಎಷ್ಟು ಜನ ಸೇರಿದ್ರು ಸರ್ ಅವರು ಫಾಲೋವರ್ಸು? ಅಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಒಂದು 500 ಜನ ಸೇರಿದ್ರು. ಆ ಪ್ರೊಸೆಷನ್ನಿಗೆ, ಅಂತ್ಯ ಸಂಸ್ಕಾರಕ್ಕೆ ಮುಂಚೆ ಪ್ರೊಸೆಷನ್ ಬಂತು. ಆ ಪ್ರೊಸೆಷನ್ಗೆ ಕಾವಲು ಕಾಯೋದಕ್ಕೆ 250 ಜನ ಪೊಲೀಸ್ನವ್ರು, 300 ಜನ ಪೊಲೀಸ್ನವ್ರು. ಜಯರಾಜಿನ ಗೌರವಕ್ಕಲ್ಲ, ಅಲ್ಲಿ ಯಾರಿಗಾದ್ರು ಮತ್ತೆ ಹೊಡೆದಾಟ ಬಡದಾಟ ಆಗಬಾರ್ದು ಅಂತ ನಾನು ಅಂತ್ಯ ಸಂಸ್ಕಾರಕ್ಕೆ ಹೋಗಲಿಲ್ಲ. ಅಲ್ಲಿ ಬಾಡಿ ನೋಡಿಕೊಂಡು ಏನೇ ಆಗಲಿ ಯಾರೇ ಆಗಲಿ ಒಂದು ಬಾಂಧವ್ಯ ಅಂತ ಬೆಳೆದ್ಬಿಟ್ರೆ. ಅಷ್ಟೊತ್ತಿಗೆ ಒಂದು 10 ಗಂಟೆ ಆಗಿತ್ತು. ಸೀದಾ ಒಂದು ನಿಗೂಢವಾದ ಬಾರ್ನಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟೆ. ನಾನು ಯಾರು ಅಂತಲೇ ಗೊತ್ತಾಗಿಲ್ಲ ಅವ್ರಿಗೆ. ಗೊತ್ತಾಗದೇ ಇರೋ ನಾನು ಯಾರು ಅಂತ ಗೊತ್ತಾಗಬಾರ್ದು ಅಂಥ ಒಂದು ನಿಗೂಢವಾದ ಗಲ್ಲಿಯಲ್ಲಿ ಬಾರ್ನಲ್ಲಿ ಕೂತ್ಕೊಂಡ್ಬಿಟ್ಟೆ. ಅದೇ ಲೂನಾದಲ್ಲೇ ಹೋದೆ. ಒಂದು 4 ಅವರ್ಸ್ ಕೂತಿದ್ದೆ ಅಲ್ಲಿ. 4 ಅವರ್ಸ್ನ ಅದೇ ಲೂನಾದಲ್ಲೇ ಮನೆಗೆ ಬಂದೆ.